ನಿಮ್ಮ ಮೊಬೈಲ್ ಹ್ಯಾಕ್ ಆಗಕ್ಕೆ ಮೇನ್ ರೀಸನ್ಸ್ ಏನಪ್ಪಾ ಅಂತಂದ್ರೆ, ಆಮೇಲೆ ಮತ್ತೆ ನಿಮ್ಮ ಮೊಬೈಲ್ ಏನಕ್ಕೆ ಹ್ಯಾಕ್ ಆಗುತ್ತೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನಿಮ್ಮ ಮೊಬೈಲ್ ಹ್ಯಾಕ್ ಆಗಕ್ಕೆ ಮೇನ್ ರೀಸನ್ಸ್ ಏನಪ್ಪಾ ಅಂತಂದ್ರೆ, ಫಸ್ಟ್ ರೀಸನ್ ಬಂದ್ಬಿಟ್ಟು ಮ್ಯಾಲಿಷಿಯಸ್ ಅಪ್ಲಿಕೇಶನ್ಸ್. ಮ್ಯಾಲಿಷಿಯಸ್ ಅಪ್ಲಿಕೇಶನ್ ಹೆಂಗಂದ್ರೆ, ನಿಮ್ಮ ಮೊಬೈಲ್ ಮ್ಯಾಲಿಷಿಯಸ್ ಅಪ್ಲಿಕೇಶನ್ ಹೆಂಗ್ ಬರುತ್ತೆ ತಿಳ್ಕೊಳ್ಳೋಣ ಬಂದು. ಮ್ಯಾಲಿಷಿಯಸ್ ಅಪ್ಲಿಕೇಶನ್ ಹೆಂಗ್ ಬರುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಆಪ್ ಸ್ಟೋರ್ ಐಫೋನ್ಗೋಸ್ಕರ ಯೂಸ್ ಮಾಡ್ತಾರೆ, ಪ್ಲೇ ಸ್ಟೋರ್ ಆಂಡ್ರಾಯ್ಡ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ನೀವು ಎರಡು ಸೋರ್ಸ್ ನ ಬಿಟ್ಟು ಬೇರೆ ಯಾವ್ದಾದ್ರು ಅನಥರೈಸ್ಡ್ ವೆಬ್ಸೈಟ್ ಅಥವಾ ಬೇರೆ ಯಾವ್ದಾದ್ರು ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ತಾ ಇದ್ರೆ ಅಂತಂದ್ರೆ, ಅಲ್ಲಿಂದ ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಥವಾ ಮ್ಯಾಲಿಷಿಯಸ್ ಅಪ್ಲಿಕೇಶನ್ ನಿಮ್ಮ ಸಿಸ್ಟಮ್ ಅಲ್ಲಿ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಡೌನ್ಲೋಡ್ ಆಗೋ ಚಾನ್ಸಸ್ ಇರುತ್ತೆ. ಆ ತರ ಡೌನ್ಲೋಡ್ ಆದ್ರೆ ನಿಮ್ಮ ಮೊಬೈಲ್ ನ ಕಂಪ್ಲೀಟ್ ಆಗಿ ಕಾಂಪ್ರಮೈಸ್ ಮಾಡ್ಬೋದು. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಫಿಶಿಂಗ್ ಮೇಲ್. ಫಾರ್ ಎಕ್ಸಾಂಪಲ್ ಯಾರೋ ಹ್ಯಾಕರ್ಸ್ ಅಥವಾ ಯಾರೋ ಸ್ಕ್ಯಾಮರ್ಸ್ ನಿಮಗೆ ಫಿಶಿಂಗ್ ಮೇಲ್ ಕ್ಲಿಕ್ ಮಾಡ್ತಾರೆ, ಅದ್ಮೇಲೆ ನಿಮಗೆ ಕ್ಲಿಕ್ ಮಾಡೋ ತರ ಕ್ಲಿಕ್ ಮಾಡ್ತಾರೆ. ನೀವು ಕ್ಲಿಕ್ ಮಾಡಿದ್ರೆ ಅದ್ಮೇಲೆ ಅದು ನಿಮಗೆ ಬೇರೆ ಯಾವ್ದೋ ಒಂದು ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮ್ಯಾಲಿಷಿಯಸ್ ಅಪ್ಲಿಕೇಶನ್ ಅಥವಾ ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಡೌನ್ಲೋಡ್ ಆಗ್ಬಿಟ್ಟು ನಿಮ್ಮ ಮೊಬೈಲ್ ಕಾಂಪ್ರಮೈಸ್ ಅಥವಾ ನಿಮ್ಮ ಮೊಬೈಲ್ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಥರ್ಡ್ ಮತ್ತೆ ಫೋರ್ತ್ ರೀಸನ್ ಬಂದ್ಬಿಟ್ಟು ಔಟ್ಡೇಟೆಡ್ ಸಾಫ್ಟ್ವೇರ್ಸ್ ಮತ್ತೆ ಫೈಲ್ ಟ್ರಾನ್ಸ್ಫರ್ ಥ್ರೂ ಬ್ಲೂಟೂತ್. ಫಾರ್ ಎಕ್ಸಾಂಪಲ್ ಔಟ್ಡೇಟೆಡ್ ಸಾಫ್ಟ್ವೇರ್ ಅಂದ್ರೆ ಹೆಂಗೆ? ಔಟ್ಡೇಟೆಡ್ ಸಾಫ್ಟ್ವೇರ್ ಅಂತಂದ್ರೆ ಓಲ್ಡ್ ವರ್ಜನ್ಸ್ ಆಫ್ ಸಾಫ್ಟ್ವೇರ್ ನ ಯೂಸ್ ಮಾಡ್ತಾ ಇರ್ತಾರೆ ನಿಮ್ಮ ಮೊಬೈಲ್ ಅಲ್ಲಿ, ನೀವು ಅಪ್ಡೇಟೇ ಮಾಡಿರಲ್ಲ ಪ್ಲೇ ಸ್ಟೋರ್ ಥ್ರೂ. ಆ ತರ ಅಪ್ಲಿಕೇಶನ್ ಒಳಬಿಟ್ಟಿದ್ರೆ ನಿಮ್ಮ ಮೊಬೈಲ್ ಅಲ್ಲಿ ಮಾಲ್ವೇರ್ ಮತ್ತೆ ವೈರಸ್ ನ ಇಂಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಸೆಕೆಂಡ್ ಬಂದ್ಬಿಟ್ಟು ಇನ್ನೊಂದು ಏನಂತಂದ್ರೆ, ಫೈಲ್ ಟ್ರಾನ್ಸ್ಫರ್ ಬ್ಲೂಟೂತ್ ಅಲ್ಲಿ ನೀವೇನ್ ಮಾಡ್ತೀರಾ ಅಂತಂದ್ರೆ, ಬ್ಲೂಟೂತ್ ಇಂದ ಒಂದ್ ಮೊಬೈಲ್ ಅಥವಾ ಒಂದ್ ಸಿಸ್ಟಮ್ ಇಂದ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಮೊಬೈಲ್ ನ ಯಾವ್ದೋ ಸಿಸ್ಟಮ್ ಗೆ ಕನೆಕ್ಟ್ ಮಾಡ್ಬಿಟ್ಟು ಅಲ್ಲಿಂದ ಫೈಲ್ ನ ಟ್ರಾನ್ಸ್ಫರ್ ಮಾಡ್ಕೊತಾರೆ ನಿಮ್ಮ ಮೊಬೈಲ್ ಅಲ್ಲಿ. ಸೊ ಆ ಸಿಸ್ಟಮ್ ಅಲ್ಲಿ ಇರೋ ವೈರಸ್ ಅಥವಾ ಸಿಸ್ಟಮ್ ಅಲ್ಲಿ ಇರೋ ಮಾಲ್ವೇರ್ ನಿಮ್ಮ ಮೊಬೈಲ್ ಆ ಫೈಲ್ ಥ್ರೂ ಬರೋ ಚಾನ್ಸಸ್ ಇರುತ್ತೆ. ಯಾವ್ದಾದ್ರು ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಅಥವಾ ಮ್ಯಾಲಿಷಿಯಸ್ ಫೈಲ್ಸ್ ಇದ್ರೆ ಆ ಫೈಲ್ ಥ್ರೂ ನಿಮಗೆ ವೈರಸ್ ಬರೋ ಚಾನ್ಸಸ್ ಇರುತ್ತೆ ನಿಮ್ಮ